ಇವತ್ತು ನಾವು ಹೋಗ್ತಾ ಇರೋದು ಎಕ್ಸಾಮ್ಕ. ಆದ್ರ ಅಲ್ಲಿ ಹೋಗಿ ಏನು ಕರ್ಮಕಾಂಡಗಳೆಲ್ಲ ಮಾಡಿದೀವಿ ಅಂತ ಈ ಕಂಪ್ಲೀಟ್ ವಿಡಿಯೋದಾಗ ಹೇಳೀನಿ. ಕಂಪ್ಲೀಟ್ ವಿಡಿಯೋ ನೋಡ್ರಿ. ಅನ್ಲಾಕ್ಡ್ ಅಂತಿಕ್ಕೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಬಿಟ್ಟು ಓಪನ್ ಮಾಡಬೇಕು. ಬನ್ನಿ. ಅದನ್ನ ಫೈನಲಿ ನಾವು ಹೈದರಾಬಾದ್ ಬರೋದಾಗಣ ಎಕ್ಸಾಮ್ ಸೆಂಟರ್ ಬಾಜುನೆ ರೂಮ್ ಹುಡುಕ್ಕೊಂತ ಹುಡುಕಾಡ್ತೇವೆ. ಸೊ ಫೈನಲಿ ನಾವು ₹500 ಪರ್ ಹೆಡ್ಗೆ ಒಂದು ರೂಮ್ ಸಿಕ್ಕದ. ಸೊ ಆ ರೂಮ್ ಇವಾಗ ಅವ್ರು ಕಾರ್ಡ್ ಕೊಟ್ಟಾರ, ಕೀ ಕೊಡು ಅಂತಂದ್ರೆ ಕಾರ್ಡ್ ಕೊಟ್ಟಾರ. ಸೊ ನಮಗ್ ಗೊತ್ತಿಲ್ಲ ಇದು ಕಾರ್ಡ್ ಹೆಂಗ್ ಯೂಸ್ ಮಾಡ್ಬೇಕಂತ. ಸೊ ಕೆಳಗಡೆ ಅವರಿಗೆಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡ್ ಬಂದು ಇವಾಗ ಅದು ಕಾರ್ಡ್ ಕೀ ಹೆಂಗ್ ಯೂಸ್ ಮಾಡ್ಬೇಕಂತ ತೋರಿಸ್ತೀನಿ. ಬ್ಯಾಕ್ ಇಲ್ಲಿ ಸ್ಕ್ರೀನ್ ಇರುತ್ತ. ಕಾರ್ಡ್ ನ ಒಂದ್ಸಲ ಇಲ್ಲಿ ಆಟ ಮೇಲೆ ಓಪನ್ ಆಗುತ್ತ. ಓಕೆ, ಇವಾಗ ಫ್ರಾಕ್ಷನ್ ಆಫ್ ಸೆಕೆಂಡ್ ಬಿಟ್ಟು ಓಪನ್ ಮಾಡೋಣ. ಓಪನ್ ಆಯ್ತು. ಒಳಗೆ ಫೆಸಿಲಿಟಿ ಹಂಗ ಈ ಕಾರ್ಡ್ ನ ಸುಮ್ನೆ ಆ ಕಡೆ ಈ ಕಡೆ ವೇಸ್ಟ್ ಮಾಡಿ ಬಿಡಕೋದಿಲ್ಲ. ಸೊ ಇದ್ರ ಒಳಗ ಹಾಕ್ಬಿಟ್ರೆ ತನಕ್ ತಾನೇ ಆಗಿ ಒಳಗ ಎಲೆಕ್ಟ್ರಿಸಿಟಿ ಎಲ್ಲ ಓಪನ್ ತನಕ್ ತಾನೇ ಚಾಲು ಆಗುತ್ತೆ. ಪರ್ ಪರ್ಸನ್ 500 ತೊಗೊಂಡಾರ ಅಂದ್ರೆ ತುಂಬಾ ಹೆಚ್ಚಾಯ್ತು ಅನ್ಕೊಂಡೆ. ಆದ್ರೆ ಅಲ್ಲಿ ಒಳಗೆ ಹೋಗೋದಾಗಣ ಗೊತ್ತಾಯ್ತಿಗೆ 500 ಹಾಕೋದ್ರಕ್ಕಿಂತ ಹೆಚ್ಚು ತೊಗೊಂಡ್ರು ಪರವಾಗಿಲ್ಲ. ಯಾಕಂತಂದ್ರೆ ಅವ್ರು ಕೊಟ್ಟಿರೋ ಫೆಸಿಲಿಟಿ ನೋಡ್ರಿ. AC ಐತಿ, ಎಷ್ಟು ಬೇಕು ಎಷ್ಟು 24 hours ನೀವು ಯೂಸ್ ಮಾಡ್ಬೋದು. ಮತ್ತೆ TV ಫೆಸಿಲಿಟಿ ಐತಿ, ವೈಫೈ ಕೋಡ್ ಅವ್ರ ಕಡೆಯಿಂದ ಎಷ್ಟು ಮಜಾ ಮಾಡು. ಹಂಗೆ ಮತ್ತೆ ಅಲ್ಲಿ ಫಿಲಿಮ್ ಒಳಗೆ ನೀವು ಯಾವ ಥರ ನೋಡ್ತಿರಲ್ಲ ಆ ಥರ ಕಂಪ್ಲೀಟ್ಲಿ ಅದೇ ಸ್ಟ್ರಕ್ಚರ್ದಾಗ ಮೇಂಟೈನ್ ಮಾಡ್ಯಾರ. ಮತ್ತೆ ಅಲ್ಲಿ ವಾಶ್ರೂಮ್ಸು ಎಲ್ಲ ಗಲೀಜ್ ಇರ್ತವೆ ಅನ್ಕೊಂಡ. ಬಟ್ ಒಳಗೆ ಎಂಟ್ರಿಗಳನ್ನ ನೋಡೋದಕ್ಕೆ ಇಷ್ಟ ಆಯಿತು. ಸೇಮ್ ನಾ ಏನು ಫಿಲಿಮೇ ತೆಗಿಯಕತ್ತೀನೇನೋ ಅಂಬ ಫೀಲಿಂಗ್ ಬಂದಿತ್ತು. ಸೊ ಶವರ್ ಅವೆಲ್ಲ ಫೆಸಿಲಿಟಿ ಇತ್ತು. ಸೊ ಅದು ತೋರ್ಸೋದಲ್ಲ ಮತ್ತು ಶವರ್ ಆನ್ ಮಾಡಿ ತೋರಿಸ್ದೆ. ಇಷ್ಟೆಲ್ಲ ನೋಡೋದಾಗಣ ಅಷ್ಟೊಂದು ದೂರ್ಲಿಂದ ಬಂದು ಇಲ್ಲಿಂದ ಫೇಮಸ್ ಊಟನೇ ಮಾಡಿಲ್ಲ ಅಂದ್ರೆ ಹೆಂಗ ಅಂತ ಅನ್ಕೊಂಡು ನಿಯರೆಸ್ಟ್ ಯಾವುದಾದ್ರೂ ರೆಸ್ಟೋರೆಂಟ್ ಅವನ್ನ ಹುಡುಕಿದ್ರೆ ಮರ್ಯಾದೆ ರಾಮಣ್ಣ ಅನ್ನೋದು ಒಂದು ರೆಸ್ಟೋರೆಂಟ್ ಸಿಗುತ್ತು. ಸೊ ಎಲ್ಲರೂ ಅಲ್ಲಿ ಹೋಗಿ ಕುಂತ್ವಿ, ಮೆನು ನೋಡಕತ್ತಿದ್ವಿ. ಇಷ್ಟು ಫೇಮಸ್ ಇರೋ ಹೋಟೆಲಿಗೆ ಬಂದೀವಿ ಅಂತಂದ್ರೆ ಮೆನು ಕಂಟಿನ್ಯೂಸ್ ಆಗಿ ನೋಡ್ಲೇಬೇಕಂತಂದ್ರೆ ಇಲ್ಲಿಂದ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿರೋ ಫುಡ್ ಸಿಗ್ತಾವ. ಸೊ ನಾವು ಅಲ್ಲಿ ಹೋಗೋದಾಗನ ಸ್ವಲ್ಪ ಟೈಮ್ ತಗೊಂಡು ಆರ್ಡರ್ ಮಾಡಿದ್ವಿ. ಏನೇನು ಆರ್ಡರ್ ಮಾಡಿವಿ ಅಂತ ಒಂದು ವೆಜ್ ಫ್ರೈಡ್ ರೈಸ್, 2 ಚಿಕನ್ ದಮ್ ಬಿರಿಯಾನಿ. ಅದಕ್ಕೆ ಅಂತಾರ ದುಡ್ಡಿದ್ದಾಗೆ ಮಜಾ ಮಾಡಿಬಿಡ್ಬೇಕು. ಯಾಕಂತಂದ್ರೆ ಇವಾಗ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಹೋದ್ರೇ ಅಲ್ಲಿಂದ ಏನೇನು ಅದ ಏನೇನಿಲ್ಲ, ಏನೇನು ನ್ಯೂ ಐಟಮ್ಸ್ ಇರ್ತಾವ ಅಂತ ಅನ್ನೋದ್ರ ಬಗ್ಗೆ ಗೊತ್ತಾಗ್ತದೆ. ಸೊ ಈಗ ಅಲ್ಲಿ ಹೋಗೋ ಎಂಟ್ರಿ ಐತಿಗೆ ಈ ಥರ ಒಂದು ಸ್ಪೆಷಲ್ ಆಗಿರೋದೇನೋ ಕೊಟ್ಟಿದ್ರು, ತಿಂದರೆ ಮಸ್ತ್ ಆಗಿತ್ತು. ಹಾಸಿಗೆ ಇದ್ದಷ್ಟು ಕಾಲ್ ಚಾರ್ಜ್ ಅನ್ನಂಗೆ ನಮ್ಗೆ ಎಷ್ಟು ಬಜೆಟ್ ನಂಬಲ್ಲಿ ಐತಿ ಅದ್ರ ಮೇಲೆ ನಾವು ಊಟ ಮಾಡಿ ಹೊರಗೆ ಬಂದ್ವಿ. ಸೊ ಆಗಿದ್ದು ಓನ್ಲಿ 1000. ಅದ್ರಾಗೂ ₹65 GST ತೊಳೆದಾರ. ಅಂದ್ರೆ ಲೆಕ್ಕ ಹಾಕ್ರಿ, GST ಎಲ್ಲಿ ಹೋದ್ರೂ ಬಿಡ್ಲತ್ತಿಲ್ಲ ನಿಮ್ಗೆ. ಅದೆಲ್ಲ ಆದಮೇಲೆ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರುವಾಗ ಇದೊಂದು ಬಿಸ್ನೆಸ್ ಬಗ್ಗೆ ಐಡಿಯಾ ಕೊಟ್ಟಿದ್ದು ಆ ಟ್ರೈನ್ದಾಗ ಒಬ್ಬ ಹೆಣ್ಮಗಳು. ಸೊ ಇಲ್ಲಿಗೆ ನನ್ನ ವಿಡಿಯೋ ಮುಗೀತು. ಲೈಕ್ ಸಬ್ಸ್ಕ್ರೈಬ್ ಮಾಡಿ.